ಬಿಬಿಎಂಪಿ ಕೇಂದ್ರ ಕಚೇರಿ ಮುಂದೆ ಗುಂಡಿ ಗಂಡಾಂತರ ಜೋರಾಗಿದೆ. ಮತ್ತೊಮ್ಮೆ ಬಿಬಿಎಂಪಿ ಅಧಿಕಾರಿಗಳ ನಿರ್ಲಕ್ಷ್ಯ ಬಟಾಬಯಲಾಗ್ತಾ ಇದೆ. ರಸ್ತೆ ಕುಸಿತ, ವಾಹನ ಸವಾರರಿಗೆ ಎಲ್ಲಿ ನಾವು ಬಿದ್ದುಬಿಡ್ತೀವೋ ಅನ್ನುವಂಥ ಡವಡವ ಶುರುವಾಗಿದೆ. ಹಾಗಾದರೆ ಇದೇನಾ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳಿ ಸವಾರರು ಕಿಡಿಕಾರ್ತಿದ್ದಾರೆ. ಇಡೀ ಬೆಂಗಳೂರನ್ನು ಸುತ್ತು ನೋಡಿದಾಗ ನಿಮಗೆ ಮಧ್ಯಭಾಗದಲ್ಲಿ ರಸ್ತೆಗಳು ಚೆನ್ನಾಗಿವೆ, ಹೈವೇ ರಸ್ತೆಗಳು, ರಿಂಗ್ ರೋಡ್ಗಳು, ಅಷ್ಟೇ ನಿಮಗೆ ಬೆಂಗಳೂರು ಬ್ರ್ಯಾಂಡು. ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು, ಒಳಗಡೆ ಹೋಗಿ ನೋಡಿದಾಗಲೇ ಗೊತ್ತಾಗೋದು ನಿಜವಾದ ಬೆಂಗಳೂರು ಏನು ಅಂತ. ನೋಡಿ, ಗಮನಿಸ್ತಾ ಇದ್ದೀರಾ, ಎಲ್ಲವೂ ಕೂಡ ಅವೈಜ್ಞಾನಿಕ ಕಾಮಗಾರಿಯೋ ಅಥವಾ ಕಳಪೆ ಕಾಮಗಾರಿಯೋ. ಅದು ನೋಡ್ತಾ ಇದ್ದರೆ ಅದು ಕಳಪೆ ಕಾಮಗಾರಿ ಅನ್ನಿಸ್ತಾ ಇದೆ. ಅದು ರೀಸೆಂಟಾಗಿ ಮಾಡಿದಾಗಿದೆ, ಆಗಲೇ ರೀಸೆಂಟಾಗೂ ಕೂಡ ಎಲ್ಲವೂ ಹಾಳಾಗೋಗಿದೆ. ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಾ. ರಾತ್ರಿ ಹೊತ್ತಂತೂ ಕಾಣೋದೇ ಇಲ್ಲ. ಆ ಸಂದರ್ಭದಲ್ಲಿ ಏನು ಬೇಕಾದರೂ ಆಗ್ಬೋದು. ಜನರಿಗೂ ಕೂಡ ಈಗ ಅದೇ ಭಯ. ಬಿಬಿಎಂಪಿ ಕೇಂದ್ರ ಕಚೇರಿ ಮುಂದೆಯೇ ರಸ್ತೆ ಗುಂಡಿ. ಈಗ ಬಿಬಿಎಂಪಿಯ ಕೇಂದ್ರ ಕಚೇರಿಯ ಮುಂಭಾಗದ ರಸ್ತೆಯಲ್ಲಿದ್ದೀನಿ. ಇದು ಬಿಬಿಎಂಪಿ ಕೇಂದ್ರ ಕಚೇರಿ ಮೇನ್ ಗೇಟ್ ಅಲ್ಲಿದೆ, ಎಂಟ್ರಿ ಗೇಟು. ಅಲ್ಲಿ ಸ್ಪೆಷಲ್ ಕಮಿಷನರ್ ಓಡಾಡ್ತಾರೆ, ಕಮಿಷನರ್ ಓಡಾಡ್ತಾರೆ. DCM ಸಾಹೇಬರು ಏನಾದರೂ ಮೀಟಿಂಗ್ ಇದ್ದರೆ ಅದೇ ರಸ್ತೆ, ಅದೇ ಒಳಗಡೆ ಎಂಟ್ರಿಯಲ್ಲೇ ಹೋಗ್ತಾರೆ. ಪಕ್ಕದಲ್ಲಿ ರಸ್ತೆ ಕುಸಿತ ಉಂಟಾಗಿದೆ, ಗುಂಡಿ ಬಿದ್ದಿದೆ. ಇನ್ನಾದರೂ ಬಿಬಿಎಂಪಿ ಅಧಿಕಾರಿಗಳು ಎಚ್ಚೆತ್ತುಕೊಂಡಿಲ್ಲ. ಪಾಲಿಕೆಯ ಕಚೇರಿಯ ಮುಂಭಾಗದ ರಸ್ತೆಯ ಪರಿಸ್ಥಿತಿ ಈಗಾದರೆ ಬೇರೆ ರಸ್ತೆಯ ಪರಿಸ್ಥಿತಿ ಯಾವ ರೀತಿ ಇರುತ್ತೆ ನೋಡ್ತಿರ್ಬೋದು. ಎಲ್ಲ ಕುಸಿತ ಉಂಟಾಗಿದೆ. ಒಳಗಡೆ ಡ್ರೈನೇಜ್ ಇದೆ, ಓಪನ್ ಆಗಿದೆ. ಯಾಕಂದರೆ ಈ ಒಂದು ಭಾಗದಲ್ಲಿ ಸಾಕಷ್ಟು ವಾಹನಗಳ ಸಂಚಾರ ಆಗುತ್ತೆ. ಜೀವ ಭಯದಲ್ಲಿ ವಾಹನ ಸವಾರರು ಸಂಚಾರ ಮಾಡ್ತಿದ್ದಾರೆ. ಇನ್ನಾದರೂ ಯಾಕಂದರೆ ಪಾಲಿಕೆಯ ಮುಂಭಾಗ ರಸ್ತೆ ಸಾಕಷ್ಟು ಸ್ಪೆಷಲ್ ಕಮಿಷನರ್ ಓಡಾಡ್ತಾರೆ, ಅಧಿಕಾರಿಗಳು ಸಹ ಓಡಾಡ್ತಾರೆ. ಇವರು ಕಣ್ಣಿಗೆ ಬಿದ್ದಿಲ್ವಾ ಎಂಬುದು ವಾಹನ ಸವಾರರ ಪ್ರಶ್ನೆ ಆಗಿದೆ. ಇದು ಮತ್ತೊಮ್ಮೆ ಬಿಬಿಎಂಪಿಯ ಅಧಿಕಾರಿಗಳ ನಿರ್ಲಕ್ಷ್ಯ ಬಟಾಬಯಲಾಗಿದೆ. ನೋಡಿ, ಆ ಸಿಗ್ನಲ್ ಬಿಟ್ಟರೆ ಎಷ್ಟು ವಾಹನಗಳು ಸಂಚಾರ ಆಗುತ್ತೆ ಅಂದರೆ ಸಾಕಷ್ಟು ವಾಹನಗಳು ಸಂಚಾರ ಆಗುತ್ತೆ. ಹೀಗಾಗಿ ಬೇಗ ಬಿಬಿಎಂಪಿ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು. ನೋಡ್ತಿರ್ಬೋದು, ಸಿಗ್ನಲ್ ಬಿಟ್ಟಿದೆ, ಸಾಕಷ್ಟು ವಾಹನಗಳು ಬರುತ್ತೆ. ಏನಾದರೂ ಸಡನ್ನಾಗಿ ಟೂ ವೀಲರ್ ಒಳಗಡೆ ಇಲ್ಲಿ ಏನಾದರೂ ಬಂದರೆ, ಯಾಕಂದರೆ ಕೆಳಗಡೆ ಡ್ರೈನೇಜ್ ಇದೆ, ಓಪನ್ ಸ್ಪೇಸ್ ಇದೆ, ಏನಂದರೆ ಒಳಗಡೆ ಬಿದ್ದರೆ ತುಂಬ ಸಮಸ್ಯೆ ಆಗುತ್ತೆ, ಜೀವ ಹೋಗ್ಬೋದು. ನೋಡ್ತಿರ್ಬೋದು ಯಾವ ರೀತಿ ಸಮಸ್ಯೆ ಅಂದರೆ. ಹೀಗಾಗಿ ಇಲ್ಲೇ ಒಂದು ಕಡೆ ವಾಹನ ಸವಾರರು ಪಾಲಿಕೆ ಅಧಿಕಾರಿಗಳ ವಿರುದ್ಧ ಒಂದು ಕಡೆ ಆಕ್ರೋಶ ಹೊರಹಾಕಿದ್ದಾರೆ. ಬೇಗ ಈ ಒಂದು ಸಮಸ್ಯೆಯನ್ನು ಮುಕ್ತಿ ನೀಡಬೇಕು. ಯಾಕಂದರೆ ಸಿಟಿಯಲ್ಲಿ ಹಲವು ಗುಂಡಿಗಳು ಬಿದ್ದಿದ್ದಾವೆ, ಇನ್ನು ಬಿಬಿಎಂಪಿ ಅಧಿಕಾರಿಗಳು ಮುಕ್ತಿ ನೀಡಿಲ್ಲ. ಹೀಗಾಗಿ ಬ್ರ್ಯಾಂಡ್ ಬೆಂಗಳೂರು ಸಂಬಂಧಪಟ್ಟ ಸಚಿವರು ಎಚ್ಚೆತ್ತುಕೊಂಡು ನಿಮ್ಮ ಅಧಿಕಾರಿಗಳಿಗೆ ತಿಳಿಯೊಳ್ಳೆ ಕೆಲಸ ಮಾಡಿ ಗುಂಡಿಗಳನ್ನು ಮುಚ್ಚಬೇಕಂತೇನು ಒಂದು ಕಡೆ ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ 17 ಮಂದಿ ಆರೋಪಿಗಳು ಲಾಕ್ ಆಗಿದ್ದಾರೆ. ಆದರೆ ಈ ಕೇಸಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ಪಾತ್ರವಿರುವ ಆರೋಪದ ಮೇಲೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಲಾಗಿದೆ. ಈ ಸಂಬಂಧಪಟ್ಟಂತೆ ರಿಪೋರ್ಟ್ ಇಲ್ಲಿದೆ. ರೇಣುಕಾಸ್ವಾಮಿಯನ್ನ ಕೊಂದಿದ್ದು 12 ಮಂದಿ. ಜೈಲು ಸೇರಿದ್ದು ಮಾತ್ರ ಬರೋಬ್ಬರಿ 17 ಮಂದಿ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ 17 ಮಂದಿ ಜೈಲು ಪಾಲಾಗಿದ್ದಾರೆ. ಸದ್ಯ ಮರ್ಡರ್ ಕೇಸ್ ಸಂಬಂಧ ಪೊಲೀಸರು ಚಾರ್ಜ್ ಶೀಟ್ ರೆಡಿ ಮಾಡ್ತಿದ್ದು, ಇದರಲ್ಲಿ ಯಾವ ಆರೋಪಿಯದ್ದು ಯಾವ ಪಾತ್ರವಿತ್ತು ಅನ್ನೋದರ ಬಗ್ಗೆ ಉಲ್ಲೇಖಿಸಲಾಗಿದೆ. ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವಾಗಿರುವ ಆರೋಪಿಗಳ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ರೇಣುಕಾಸ್ವಾಮಿಯನ್ನ ಪಟ್ಟಣಗೆರೆ ಶೆಡ್ನಲ್ಲಿ ಹೊಡೆದು ಕೊಂದಿದ್ದು 12 ಆರೋಪಿಗಳು. ಆದ್ರೆ ಮರ್ಡರ್ ಕೇಸಲ್ಲಿ ಲಾಕ್ ಆಗಿರೋದು ಬರೋಬ್ಬರಿ 17 ಮಂದಿ. ಯಾಕಂದ್ರೆ ಕೊಲೆಗೆ ಸಹಕಾರ ನೀಡಿದ ಆರೋಪ ಹಾಗೂ ಸಾಕ್ಷ್ಯ ನಾಶಕ್ಕೆ ಕಾರಣವಾದ ಹಿನ್ನೆಲೆ ಇನ್ನೂ 5 ಜೈಲು ಸೇರಿದ್ದಾರೆ. ಮಾಡಿದ 12 ಜನ ಇವರೇ. A1 ಪವಿತ್ರ ಗೌಡ, A2 ದರ್ಶನ್, A3 ಪವನ್, A4 ರಾಘವೇಂದ್ರ, A5 ನಂದೀಶ್, A6 ಜಗದೀಶ್, A7 ಅನುಕುಮಾರ್, A9 ಧನ್ರಾಜ್, A10 ವಿನಯ್, A11 ನಾಗ, A12 ಲಕ್ಷ್ಮಣ್, A14 ಪ್ರದೂಷ್. ಇಷ್ಟು ಜನ ಕೊಲೆ ಮಾಡಿರೋ ಆರೋಪದ ಮೇಲೆ ಜೈಲು ಪಾಲಾಗಿದ್ದಾರೆ.
ಇನ್ನು ಕೊಲೆಗೆ ಸಹಕಾರ ನೀಡಿದ್ದು ಹಾಗೂ ಸಾಕ್ಷ್ಯನಾಶ ಮಾಡಿದ ಆರೋಪದ ಮೇಲೆ A8 ರವಿಶಂಕರ್ ಲಾಕ್ ಆಗಿದ್ದಾನೆ. ಚಾಲಕನಾಗಿರೋ ರವಿಶಂಕರ್ ಕಾರಿನಲ್ಲೇ ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿ ಕರೆತಂದಿದ್ದ. ಶವ ಬಿಸಾಕಲು ಈತನೇ ಕಾರು ಚಾಲನೆ ಮಾಡಿದ್ದ. ಇನ್ನು A13 ದೀಪಕ್ ಶಾಸಕರೊಬ್ಬರ ಸಂಬಂಧಿಯಾಗಿದ್ದು ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿ ಕರೆತಂದಿದ್ದ. ಪಟ್ಟಣಗೆರೆ ಶೆಡ್ನಲ್ಲಿ ಜಾಗ ನೀಡಿದ್ದು ಇವನೇ. ಕೂಲಿ ಮಾಡುವ A15 ಕಾರ್ತಿಕ್ ಶವ ಬಿಸಾಡಲು ಹೋಗಿದ್ದ. ಅಲ್ಲದೆ ಹಣದಾಸೆಗೆ ಪೊಲೀಸರಿಗೆ ಶರಣಾಗಿದ್ದ. A16 ಕೇಶವಮೂರ್ತಿ ಹಣದಾಸೆಗೆ ಶರಣಾಗಲು ರೆಡಿಯಾಗಿದ್ದ. ಅಲ್ಲದೆ ಶವ ಬಿಸಾಡಲು ಹೋಗಿದ್ದ. ಇನ್ನು ದರ್ಶನ್ ಮನೆಯ ಕೆಲಸಗಾರನಾಗಿದ್ದ A17 ನಿಖಿಲ್ ನಾಯಕ್ ಹಣದಾಸೆಗೆ ಶವ ಬಿಸಾಡಲು ಮುಂದಾಗಿದ್ದ. ಬಳಿಕ ಪೊಲೀಸರಿಗೆ ಶರಣಾಗಿದ್ದ. ಹೀಗೆ ಒಬ್ಬರ ಮೇಲೆ ಒಂದೊಂದು ಆರೋಪವಿದ್ದು ಸದ್ಯ ಚಾರ್ಜ್ ಶೀಟ್ ರೆಡಿಯಾಗ್ತಿದೆ. ನಾಗರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮರ್ಡರ್ ಆರೋಪಿಗಳು ಸದ್ಯ 2 ತಿಂಗಳಿಂದ ಜೈಲಲ್ಲಿ ಮುದ್ದೆ ಮುರಿತಾ ಇದ್ದಾರೆ. ಹೊರಗಡೆ ಕೊಲೆ ಕೇಸ್ ತನಿಖೆ ಜೋರಾಗಿದ್ದು ಚಾರ್ಜ್ ಶೀಟ್ ಜೊತೆಗೆ ಲೀಗಲ್ ಸ್ಕ್ರೂಟಿನಿಗೆ ಪೊಲೀಸರು ಮುಂದಾಗಿದ್ದಾರೆ. ಈ ಸಂಬಂಧಪಟ್ಟಂತೆ ವರದಿ ಇಲ್ಲಿದೆ. ಡಿ ಗ್ಯಾಂಗ್ ವಿರುದ್ಧ ದೋಷಾರೋಪ ಪಟ್ಟಿ ಸಿದ್ಧ. ಚಾರ್ಜ್ ಶೀಟ್ ಜೊತೆ ಕಾನೂನು ಕುಣಿಕೆ. ರೇಣುಕಾಸ್ವಾಮಿ ಮರ್ಡರ್ ಕೇಸಲ್ಲಿ 17 ಆರೋಪಿಗಳು ಈಗಾಗಲೇ ಜೈಲಲ್ಲಿ ಮುದ್ದೆ ಮುರಿಯುತ್ತಿದ್ದಾರೆ. ಆರೋಪ ಹೊತ್ತಿರೋರ ವಿರುದ್ಧ ಪೊಲೀಸರು ಚಾರ್ಜ್ ಶೀಟ್ ರೆಡಿ ಮಾಡ್ತಾ ಇದ್ದು ಇದರ ಜೊತೆ ಲೀಗಲ್ ಸ್ಕ್ರೂಟಿನಿಂಗ್ ಕೂಡ ಕಾಕಿ ಸಜ್ಜಾಗಿದೆ. ಹೌದು, ಡಿ ಗ್ಯಾಂಗ್ ಟೀಮ್ ವಿರುದ್ಧ ಚಾರ್ಜ್ ಶೀಟ್ ರೆಡಿ ಆಗುವುದರ ಜೊತೆಯಲ್ಲಿ ಲೀಗಲ್ ಸ್ಕ್ರೂಟಿನಿ ಮಾಡುತ್ತಿದೆ. ಆರೋಪಿಗಳು ಕೊಲೆಯಲ್ಲಿ ಯಾವ ರೀತಿ ಭಾಗಿಯಾಗಿದ್ದಾರೆ, ಯಾರ್ಯಾರು ಯಾವ ರೀತಿ ಸಹಾಯ ಮಾಡಿದ್ದಾರೆ ಅನ್ನೋದರ ಬಗ್ಗೆ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ಯಾವುದಾದ್ರೂ ಒಂದು ಮಾಹಿತಿ ತನಿಖೆಯಲ್ಲಿ ಬಿಟ್ಟು ಹೋಗಿದ್ಯಾ ಅನ್ನೋದರ ಬಗ್ಗೆಯೂ ಕೂಡ ಪೊಲೀಸರು ರೀಚೆಕ್ ಮಾಡ್ತಿದ್ದಾರೆ. ಕಾನೂನನ್ನ ಸರಿಯಾಗಿ ಬಳಸಲಾಗಿದೆಯಾ, ತನಿಖೆಯ ವೇಳೆ ನಿಯಮಗಳ ಪಾಲನೆಯಾಗಿದೆಯಾ, ಕೊಲೆ ಕೇಸ್ಗೆ ಸಾಕ್ಷ್ಯಗಳು ಪೂರಕವಾಗಿವೆಯಾ, ಹೊರಿಸಿರುವ ಆರೋಪಿಗಳು ನ್ಯಾಯಯುತವಾಗಿದೆಯಾ, ತನಿಖೆಯಲ್ಲಿ ಯಾವುದಾದ್ರೂ ತಪ್ಪುಗಳಿದೆಯಾ, ಹೀಗೆ 10 ಹಲವು ವಿಚಾರಗಳನ್ನು ಇಟ್ಟುಕೊಂಡು ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ಈ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಪೊಲೀಸರು ಲೀಗಲ್ ಸ್ಕ್ರೂಟಿನಿ ನಡೆಸುತ್ತಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಗಳ ಸಂಖ್ಯೆ ಜಾಸ್ತಿ ಇದೆ. ಅಲ್ಲದೆ ಈ ಪ್ರಕರಣದಲ್ಲಿ ಸಂಗ್ರಹಿಸಿರುವ ಸಾಕ್ಷ್ಯ ಅಪಾರವಾಗಿವೆ. ಹೀಗಾಗಿ ಇವುಗಳ ಕ್ರಮಬದ್ಧ ಜೋಡಣೆಗೆ ಲೀಗಲ್ ಸ್ಕ್ರೂಟಿನಿ ಬಹಳ ಮುಖ್ಯವಾಗಿದೆ. ನಾಗರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ. ದಿನಕ್ಕೊಂದು ಮೂಡ ಫೈಲ್ಸ್ ರಿಲೀಸ್ ಆಗ್ತಾ ಇದೆ. ನಾವು ರಿಲೀಸ್ ಮಾಡ್ತೀವಿ, ಡೀಟೇಲ್ಸ್ ಕೊಡ್ತೀವಿ ವಿರಾಮದ ಬಳಿಕ.